ಏನಿವತ್ತು ಕರ್ನಾಟಕ ದಲಿತ ಸೇನೆಯಿಂದ ರೀಜನಲ್ ಕಮಿಷನರ್ ಅವರಿಗೆ ಒಂದು ದೂರನ್ನು ಕೊಟ್ಟಿದ್ದೀವಿ. ಆ ದೂರು ಏನಪ್ಪ ಅಂದರೆ, ಕೋಲಾರ ತಾಲೂಕು ಓಳೂರು ಹೋಬಳಿ ಬ್ಯಾಲಹಳ್ಳಿ ಗ್ರಾಮ, ಸರ್ವೆ ನಂಬರ್ 14. ಸರ್, ಸುಮಾರು ಗೋಮಾಳ ಜಮೀನು ಒಂದು 203 ಎಕರೆ ಜಮೀನಿದೆ. ಬೇಬಿ ಅಲ್ಲಿ ಯಾರೋ ಕೂಡ ಮಂಜೂರಾಗಿರೋದು ಭಾಳ ಕಡಿಮೆ, ಅಕ್ರಮದ ಮಾಡ್ಕೊಂಡಿರೋದು ಹೆಚ್ಚಾಗಿರೋದಲ್ಲಿ. ಅಲ್ಲಿ ಹೇಳೋದ್ರೇನು, ದೊಡ್ಡವರೆಲ್ಲ ಶ್ರೀನಿವಾಸ್ ಗೌಡರು 14 ಎಕರೆ ಮಾಡ್ಕೊಂಡವ್ರೆ. MLA ನಮ್ಮ ಮಾಜಿ ಮಂತ್ರಿಗಳಾದಂಥ MLA ಅವರು ಕೆ ಶ್ರೀನಿವಾಸ್ ಗೌಡರು 14 ಎಕರೆ ಮಾಡ್ಕೊಂಡವ್ರೆ. ಮಗಳ ಹೆಸರಿಗೆ 2 ಎಕರೆ ಮಾಡವ್ರೆ. ಆ ಜಮೀನು ಹೆಂಗೆ ಬಂತಂದು ಗೊತ್ತಿಲ್ಲ. ಇಲ್ಲ ಅವರ ತಾತನಿಗೆ ಅವ್ರ ಅಪ್ಪನ ಕಿಂಚಪ್ಪನಿಗೆ ಬಂತ, ಶ್ರೀನಿವಾಸ್ ಗೌಡರಿಗೆ ಬಂತ, ರೆಕಾರ್ಡ್ ಇಲ್ಲ, ಯಾವುದೇ ರೆಕಾರ್ಡ್ ಇಲ್ಲ. ಹಂಗೆ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ನಾನು ರೀಜನಲ್ ಕಮಿಷನರ್ಗೆ ಒಂದು ಪಿಟಿಷನ್ ಸಹ ಕೊಟ್ಟಿದ್ದೀನಿ. ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೋಲಾರ ತಹಶೀಲ್ದಾರ್ ಅವ್ರಿಗೆ ಒಂದು ಮನವಿ ಮಾಡಿದ್ದೀನಿ. ಅತಿ ಬೇಗವಾಗಿ ಸರ್ವೆ ಮಾಡಿಸಿ ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿರುವಂಥವ್ರನ್ನ ಖಾತೆಗಳನ್ನ ರದ್ದು ಮಾಡಿ ಪೋಡಿ ಮಾಡಬಾರ್ದು ಅಂತ ಕೂಡ DDLR ಕೂಡ ಅರ್ಜಿ ಕೊಟ್ಟಿದ್ದೀನಿ. ಅಲ್ಲಿ ಏನಾಗಿದೆಯಪ್ಪ ಅಂದರೆ, ಸುಮಾರಲ್ಲಿ ನೋಡ್ರ BM ಶಂಕರೇಗೌಡ ಅಂತ, ಶ್ರೀನಿವಾಸ್ ಗೌಡ್ರ, KS ಲಾವಣ್ಯ ಅಂತ, ಜಯಮ್ಮ, ರಾಮಚಂದ್ರಪ್ಪ, ಇನ್ನೂ ಇತರರು ಯಾವುದೇ ದಾಖಲೆಗಳಲ್ಲಿ ಮೂಲ ದಾಖಲೆಗಳು ಇರುವುದಿಲ್ಲ ಅಂತ ಹೇಳ್ತಾರೆ ಸರ್. ಅಲ್ಲಿ ಪೋಡಿ ಮಾಡಿದ್ದಾರೆ ಸರ್. ನೋಡ್ಬೇಕು ನೀವು ಪೋಡಿ ಕಾಪಿಗಳನ್ನ ಹೆಂಗೆ ಪೋಡಿ ಮಾಡಿದ್ದಾರಪ್ಪ ಅಂದರೆ, ಒಂದ್ರ ಮ್ಯಾಗ ಕುಳಿಸಿ ಪೋಡಿ ಮಾಡ್ಕೊಂಡವ್ರೆ. ಒಬ್ಬ ದಲಿತ ಕುಟುಂಬಕ್ಕೆ 2 ಎಕರೆ ಜಮೀನು ಕೊಡಿ, ನಮಗೆ 78 ಮಂಜೂರಾಗಿದೆ ಅಂತ ಹೇಳಿದರೆ ತಹಶೀಲ್ದಾರ್ ಹೇಳ್ತಾರೆ ಅದು SIT ನಾಗಿರೋದ್ರಿಂದ ಇವಾಗ ಹೆಂಗೆ ಮಾಡೋಕ್ಕೆ ಬರ್ತದೆ ಅಂತ ಕೇಳ್ತಿರಲ್ಲ. ಹಂಗಾದ್ರೆ ಬ್ಯಾಲಹಳ್ಳಿ ಗ್ರಾಮ ಸರ್ವೆ ನಂಬರ್ 114ರಲ್ಲಿ ನೀವು ಹಂಗಾದ್ರೆ ಅಕ್ರಮ ಖಾತೆಗಳಲ್ಲಿ ಭಾಗವಹಿಸಿದ್ದೀರಿ? DDLR ಭಾಗವಹಿಸಿದಾರಾ? ADLR ಭಾಗವಹಿಸಿದಾರಾ? ಈ ಕೂಟ ಸರ್ ಇದು. ಯಾರೋ ಒಬ್ಬರು ಭರತ್ ಅಂತ ಯಾರೋ ಒಬ್ಬ ಇದ್ದ ಕಂಪ್ಯೂಟ್ರಲ್ಲಿ ಇದು ಮಾಡೋದು, ಏನದು ಸ್ಕ್ಯಾನಿಂಗ್ ಮಾಡೋಕ್ಕೆ. ಆ ಪುಣ್ಯಾತ್ಮ ಅಳೋದು ಬರೋದು ಹೊಸದು ಎಲ್ಲ ಸೇರಿಸಿ ಸ್ಕ್ಯಾನ್ ಮಾಡಿಕೊಟ್ಬಿಟ್ಟು ಅವನಿಗೆ ಗೌಡ್ರಿಗೆಲ್ಲನು. ನಾನು ಹೇಳೋದು ಗೌಡ್ರ ಪ್ರಶ್ನೆ ಎಲ್ಲ ಇಲ್ಲಿ ಎಲ್ಲ ಶ್ರೀನಿವಾಸ್ ಗೌಡ್ರು, ಮಾಜಿ MLA ಶ್ರೀನಿವಾಸ್ ಗೌಡ್ರು ಮಂತ್ರಿಗಳಾಗಿದ್ದವ್ರು ಗೊತ್ತಿಲ್ಲ ಸರ್. ಹೋಗಲಿ, ಜಮೀನು ಹೆಂಗೆ ಬಂದಿದೆ, ವಾಲಂಟ್ರೇ ಬಿಟ್ಕೊಡ್ಬೇಕು. ಜಮೀನು ಎಕ್ಸಸ್ ಬಂದಿದೆ, ಅದು ಸರ್ವೆ ಮಾಡ್ಕೊಂಬ ಅಂತ ಹೇಳ್ಬೇಕು ಶ್ರೀನಿವಾಸ್ ಗೌಡ್ರು. ಬ್ಯಾಲಹಳ್ಳಿ ಶಂಕರೇಗೌಡರು ಸುಮ್ಮನೆ 50 ಎಕರೆ 20 ಎಕರೆ 30 ಎಕರೆ ಒತ್ತುವರಿ ಮಾಡ್ಕೊಂಡು ಕಾಂಪೌಂಡ್ಗಳು ಹಾಕ್ಕೊಂಡವ್ರೆ. ಇದನ್ನು ಫಸ್ಟು ತೆರವುಗೊಳಿಸ್ಬೇಕು. ನಾನು ಮುಂದಿನ ತಿಂಗಳು ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ. ತಹಶೀಲ್ದಾರಿಗೆ ಪದೇ ಹೇಳ್ತಾ ಇದ್ದೀನಿ, ಮುಂದಿನ ತಿಂಗಳು ತಾಲೂಕು ಆಫೀಸ್ ಮುತ್ತಿಗೆ ಆಗೋ ಕೆಲಸ ನಾವು ಮಾಡ್ತಾಯಿದ್ದೀವಿ. ಕರ್ನಾಟಕ ದಲಿತ ಸೇನೆ ವತಿಯಿಂದ ಮುತ್ತಿಗೆ ಹಾಕ್ತೀವಿ. ಒತ್ತುವರಿದಾರರನ್ನು ತೆರವುಗೊಳಿಸ್ಬೇಕು, ಕಾಂಪೌಂಡ್ ಫಿಕ್ಸ್ ಮಾಡಬೇಕು. ಒಳ್ಳೆ ಹಾಸ್ಟ್ಲು, ಮಹಿಳೆಯರ ಹಾಸ್ಟ್ಲ್ ಆಗ್ಬೋದು, ಇಲ್ಲ ಪುರುಷರ ಹಾಸ್ಟ್ಲ್ ಆಗ್ಬೋದು, ಒಳ್ಳೆ ಹಾಸ್ಟ್ಲ್ ಕೊಡಿ ಸರ್. ಸಮಾಜ ಕಲ್ಯಾಣಕ್ಕೆ ಸರ್, ನಿರ್ಗತಿಕರಿಗಾಗಿ ಸಮಾಜ ಕಲ್ಯಾಣ ಇಲಾಖೆ 9 ಎಕರೆ ಮಂಜೂರು ಮಾಡಿದ್ದಾರೆ. ಅಲ್ಲಿ ಆ 9 ಎಕರೆ ಜಮೀನು ಎಲ್ಲಿ ಬರ್ತದೆ? ಅದು ಕೂಡ ಅಧಿಕಾರಿಗಳಿಗೆ ಎಲ್ಲಿ ಬರ್ತದೆ ಕಾನ್ಸೆಪ್ಟೇ ಇಲ್ಲ ಸರ್. ಅದರಿಂದ ತಹಶೀಲ್ದಾರರು, ಉಸ್ತುವಾರಿ ಮಂತ್ರಿಗಳು, DC ಅವರು ಎಲ್ಲ ಶ್ರಮಪಟ್ಟು ಇವತ್ತು ಈ 203 ಎಕರೆ ಜಮೀನನ್ನ ಒತ್ತುವರಿ ತೆರವುಗೊಳಿಸಿ ಸರ್ಕಾರಕ್ಕೆ ವಶಪಡಿಸಬೇಕು ಅಂತ ನಮ್ಮ ಬೇಡಿಕೆ ಸರ್. 206 ಎಕರೆ ಸರ್, ಅದು 219 ಎಕರೆ 27 ಗುಂಟೆ ಬರ್ತಾ ಇದೆ. ಈಗ ಅಲ್ಲಿ ಪೋಡಿ ಮಾಡಬೇಕಾದ್ರೆ ಒಂದ್ರ ಮೇಲೆ ಒಂದು ಕುಳಿಸಿ ಪೋಡಿ ಮಾಡವ್ರೆ. ಯಾವುದಕ್ಕೂ ದಾಖಲೆ ಇಲ್ಲ, ಮೂಲ ದಾಖಲೆನೇ ಇಲ್ಲದೆ ಪೋಡಿ ಮಾಡವ್ರೆ. ಅದರಿಂದ ಪರಿಶೀಲನೆ ಮಾಡಬೇಕು. ಅಲ್ಲಿ 50 ಎಕರೆ ಆಗಿದೆಯಾ ಮಂಜೂರು, ಇಲ್ಲ 80 ಎಕರೆ ಮಂಜೂರಾಗಿದೆಯಾ, ಉಳಿದ ಎಕರೆಗಳು ಏನಾದವು, ಹೆಂಗೆ ಬಂತು ಅಂತ ಅದನ್ನು ಸರ್ವೆ ಮಾಡಿಸಿ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡ್ಕೊಳ್ಬೇಕು. 60 ಲಕ್ಷ 70 ಲಕ್ಷ ಒಂದು ಎಕರೆ ಎಲ್ಲ ಪ್ರಭಾವಿಗಳು ಸರ್. ದಲಿತರು ಅಲ್ಲಿ ಯಾರು ವಾಸ ಮಾಡೋಕ್ಕಾಗ್ತಾ ಇಲ್ಲ ಸರ್. 30 ಗುಂಟೆ 20 ಗುಂಟೆ ದಲಿತರು ಮಂಜೂರಾಗಿರೋ ಜಮೀನು ಕೂಡ ನಮ್ಮದು ಅಂತ ಹೇಳ್ಕೊಳಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ಎಲ್ಲ ಬಲ್ಲಾಡಿಗ್ರೆ, ಎಲ್ಲ ಗುಂಡಗಿರಿ ಮಾಡೋರು ಎಲ್ಲನೂ. ಅದರಿಂದ ಏನು ಬ್ಯಾಲಹಳ್ಳಿ ಸರ್ವೆ ನಂಬರ್ 114ನ್ನ ನೀವು ಸರ್ವೆ ಫಿಕ್ಸ್ ಮಾಡಿ ಒತ್ತುವರಿ ತೆರವುಗೊಳಿಸಬೇಕು. ಅಕ್ರಮ ಖಾತೆಗಳನ್ನು ರದ್ದು ಮಾಡಿ ಸರ್ಕಾರಕ್ಕೆ ವಶಕ್ಕೆ ಪಡಿಬೇಕು.